ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್ ಎಂದಿನಂತೆ ತಮ್ಮೆದುರು ಹಾಜರಾಗಿದ್ದೀನಿ. ಇದು ನನ್ನ ಡಿಜಿಟಲ್ ವಾಹಿನಿ. ತಾವಿದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ. ನನ್ನ ಧ್ವನಿಯನ್ನು ಉಳಿಸುವವರು ತಾವು. ಇವತ್ತು ಎರಡು ಮಹತ್ವದ ವಿಚಾರಗಳ ಕುರಿತು ನಾನು ಮಾತನಾಡಬೇಕಾಗಿತ್ತು. ಆದರೆ ಎರಡು ವಿಚಾರಗಳ ಬಗ್ಗೆ ನಾನು ಮಾತನಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಸಮಯದ ಅಭಾವದಿಂದ. ಒಂದು, ಉದಯನಿಧಿ ಸ್ಟಾಲಿನ್ ಅವರ ಹೇಳಿಕೆ ಪಡೆದುಕೊಳ್ಳುತ್ತಿರುವ ತಿರುವುಗಳು. ಇದು ಆರ್ಯ ಮನಸ್ಥಿತಿ ಮತ್ತು ದ್ರಾವಿಡ ಮನಸ್ಥಿತಿಯ ನಡುವಿನ ದೊಡ್ಡ ತಿಕ್ಕಾಟವಾಗಿ ಕಾಣ್ತಾ ಇದೆ ನನಗೆ. ಆರ್ಯ ಮನಸ್ಥಿತಿ ಅನ್ನೋದೇನಿದೆ ಅದು ಸನಾತನ ಸಂಸ್ಕೃತಿಯಿಂದ ಅವರೇನು ಸೋ ಕಾಲ್ಡ್ ಸನಾತನ ಧರ್ಮ ಅದರಿಂದ ಬಂದದ್ದು. ಅದನ್ನು ಸ್ಪ್ರೆಡ್ ಮಾಡುವವರು, ಅದನ್ನು ರಾಜಕೀಯ ಲಾಭ ಪಡೆಯುವವರು. ಸೊ ಈ ಉದಯನಿಧಿ ಸ್ಟಾಲಿನ್ ಅವರ ಮಾತೇನಿದೆ ಅದು ದ್ರಾವಿಡ ಚಳವಳಿಯಿಂದ ಬಂದದ್ದು. ಅವರು ಆಡಿರುವ ಮಾತು ಹೊಸತೂ ಅಲ್ಲ. ಇದೆ, ನೂರಾರು ಜನ ಈ ಬಗ್ಗೆ ಮಾತನಾಡಿದ್ದಾರೆ ಅವರು. ಆದರೆ ಅದಕ್ಕೆ ಬೇರೆ ಬಣ್ಣವನ್ನು ಕೊಡಲಾಗ್ತಾ ಇದೆ. ಅದ್ರ ಬಗ್ಗೆ ನಾನು ಇವತ್ತು ಮಾತಾಡೋಣ. ಕರ್ನಾಟಕದ ದೃಷ್ಟಿಯಿಂದ ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ಅದರ ಬಗ್ಗೆ ತಮ್ಮ ಜೊತೆ ನಾನು ಮಾತನಾಡಬೇಕು. ಒಂದು ಭಾರತೀಯ ಜನತಾ ಪಕ್ಷ ಮತ್ತು JDS ಸ್ನೇಹ ಏನಿದೆ ಅದು ಕುದುರಿದೆ ಅನ್ನುವ ವರದಿ ಬರ್ತಾ ಇದೆ. 2 ದಿನಗಳ ಹಿಂದೆ ದೆಹಲಿಗೆ ಹೋಗಿದ್ದ JDS ವರಿಷ್ಠ HD ದೇವೇಗೌಡರು ಅಮಿತ್ ಶಾ ಅವರ ಜೊತೆ ಮಾತನಾಡಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಜಂಟಿಯಾಗಿ ಹೋರಾಟ ನಡೆಸುವುದಕ್ಕೆ ಸಮ್ಮತಿ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಬಹಳ ಮಹತ್ವದ ರಾಜಕೀಯ ಬೆಳವಣಿಗೆ, ಅನುಮಾನನೇ ಬೇಕಾಗಿಲ್ಲ. ದೇವೇಗೌಡರು ಕರ್ನಾಟಕದ ಹಿರಿಯ ರಾಜಕಾರಣಿ. ಕರ್ನಾಟಕದ ಹಿತಾಸಕ್ತಿಗಾಗಿ ಸದಾ ಹೋರಾಟ ಮಾಡ್ತಾ ಬಂದವರು. ತಮ್ಮ ರಾಜಕೀಯ ಬದುಕಿನಲ್ಲಿ BJPಯನ್ನು ಸದಾ ವಿರೋಧಿಸುತ್ತಾ ಬಂದವರು ಈಗ BJPಯನ್ನು ಅಪ್ಪಿಕೊಂಡಿದ್ದಾರೆ. ದೇವೇಗೌಡರು ಕೂಡ BJPಯನ್ನು ಅಪ್ಪಿಕೊಂಡಿದ್ದಾರೆ, BJP ಕೂಡ ದೇವೇಗೌಡರನ್ನ ಅಪ್ಪಿಕೊಂಡಿದೆ. ಇದು ಪರಸ್ಪರ ಆಲಿಂಗನ. ಈ ಆಲಿಂಗನದಲ್ಲಿ ಬಹಳ ಸಮಸ್ಯೆಗಳಿರ್ತವೆ. ನೀವು ಪ್ರೀತಿ ಇಲ್ಲದೆ ಆಲಿಂಗನ ಮಾಡಿಬಿಟ್ರೆ ಹಿಂದ್ಗಡೆಯಿಂದ ಚೂರಿ ಚಾಕು ಚುಚ್ಚುವ ಅಪಾಯ ಇದ್ದೇ ಇರ್ತವೆ. ಅಪ್ಕೊಳ್ಳೋರು ಹಿಂಗೆ ಅಪ್ಕೋತಾರೆ ನೋಡಿ, ಕೈ ಚಾಕು ಇಟ್ಕೊಂಡು ಗೊತ್ತಿಲ್ಲ. ಸೊ ಇದು ಈ ಎರಡೂ ಪಕ್ಷಗಳ ಈ ಸ್ನೇಹಕ್ಕೆ ಸಂಬಂಧಪಟ್ಟ ಹಾಗೆ ಹೀಗೆ ಆಗತ್ತೆ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಅದು ನನಗೆ ಮುಖ್ಯ ಕೂಡ ಅಲ್ಲ. ಹಾಗಿದ್ದರೆ ಇದು ಬೀರುವ ರಾಜಕೀಯ ಪರಿಣಾಮವೇನು? ಇದು ಇವರಿಬ್ಬರೂ ಸೇರಿ ಹೋರಾಟ ನಡೆಸುವುದು ಕಾಂಗ್ರೆಸ್ಗೆ ಪೂರಕವಾದದ್ದೇ ಅಥವಾ ಅಲ್ವೇ? ಈ ಸ್ನೇಹ ಯಾರಿಗೆ ರಾಜಕೀಯ ಲಾಭವನ್ನು ತಂದುಕೊಡುತ್ತೆ? ಈ ಬಗ್ಗೆ ನಾವು ಆಲೋಚನೆ ಮಾಡೋಣ. ಒಂದು, ಈಗ ಬಂದ ಮಾಹಿತಿಗಳ ಪ್ರಕಾರ ಕರ್ನಾಟಕದಲ್ಲಿ 4 ಲೋಕಸಭಾ ಸ್ಥಾನಗಳನ್ನು JDS ಪಕ್ಷಕ್ಕೆ BJP ಬಿಟ್ಟುಕೊಡುತ್ತೆ ಅನ್ನುವುದು ಈಗಿರುವ ವರದಿ. ಈ 4 ಸ್ಥಾನಗಳು ಯಾವುದು ಬೇಕು ಅನ್ನುವ ಆಯ್ಕೆ ಮಾಡುವಂತಹ ಅಧಿಕಾರವನ್ನು JDS ವರಿಷ್ಠ ದೇವೇಗೌಡರಿಗೆ ನೀಡಲಾಗತ್ತೆ ಅಂತೂ ಹೇಳಲಾಗ್ತಾ ಇದೆ. ಹಳೆ ಮೈಸೂರು ಪ್ರದೇಶದಲ್ಲಿ 4 ಸ್ಥಾನಗಳನ್ನು ಬಿಟ್ಟು ಕೊಡಬೇಕು ಅಂದರೆ BJP ಯಾವ ಸ್ಥಾನಗಳನ್ನು ಬಿಟ್ಟುಕೊಡುತ್ತೆ? ಈ ನಡುವೆ BJPಗೆ ಬೆಂಬಲ ನೀಡುತ್ತಿರುವ ಶ್ರೀಮತಿ ಸುಮಲತಾ ಅವರ ಗತಿ ಏನು? ಆಕೆ BJPಗೆ ಸೇರ್ತೀನಿ ಅಂತ ಹೇಳಿದಾಗ ಅವರು ಟಿಕೆಟ್ ಕೊಡುವ ಭರವಸೆ ನೀಡಲಾಗಿದೆ ಅನ್ನುವ ವರದಿ ಇದೆ. ಟಿಕೆಟ್ ನೀಡುವುದು ಸರಿ, ಆದರೆ ಸುಮಲತಾ ಮತ್ತು ಕುಮಾರಸ್ವಾಮಿ ಅವರ ನಡುವಿನ ಜಗಳ ಅಥವಾ ದೇವೇಗೌಡರ ಕುಟುಂಬದ ನಡುವಿನ ಜಗಳ ಏನಿದೆಯಲ್ಲ, ಆ ಜಗಳ ಮರೆಯೋದಕ್ಕೆ ಸಾಧ್ಯನಾ? ಆ ಜಗಳವನ್ನು ಮರೀತಾರ ಅಥವಾ ಪರಸ್ಪರ ಕಾಲೆಳ್ಕೊಂಡು ಇನ್ನೊಂದು ಮಾಡ್ತಾರ? ಸೊ ಇದು ಬಹಳ
ಮುಖ್ಯವಾದದ್ದು ಈ ಪ್ರಶ್ನೆ ಮಂಡ್ಯದಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಅದರ ಜೊತೆಗೆ ಬಿ ಜೆ ಪಿಯಿಂದ ದೂರ ಉಳಿದಂತಹ ಒಕ್ಕಲಿಗರನ್ನು ಈಗ ಕರೆದುಕೊಂಡು ಹೋಗಿ ಬಿ ಜೆ ಪಿಯ ಮಡಿಲಿಗೆ ಇನ್ನೊಂದೆನ್ನಿ ಹಾಕುವ ಒಂದು ಬೆಳವಣಿಗೆ ಆಗಿರುತ್ತೆ ಇದು. ಆದರೆ ಇದು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೆ? ಯಾಕೆಂದರೆ ಒಕ್ಕಲಿಗರು ಮೂಲಭೂತವಾಗಿ ಸೆಕ್ಯುಲರ್ ಆಗಿರುವುದರಿಂದ, ಮಣ್ಣಿನ ಜೊತೆ ಬದುಕೋರಾದ್ದರಿಂದ ಬಿ ಜೆ ಪಿ ಮೋಹಕ್ಕೆ ಒಳಗಾಗ್ತಾರೆ. ಓವರಾಲ್ ಇಡೀ ಜೆ ಡಿ ಎಸ್ ತನ್ನ ಎಲ್ಲ ಬೆಂಬಲಿಗರು ಏನಿದ್ದಾರೆ, ತಾನು ಎಲ್ಲಿ ನಿಲ್ಲಲ್ವೋ, ಯಾವ ಕ್ಷೇತ್ರದಲ್ಲಿ ನಿಲ್ಲಲ್ವೋ ಆ ಕ್ಷೇತ್ರದಲ್ಲಿ ಆ ಮತಗಳನ್ನು ಬಿ ಜೆ ಪಿಗೆ ವರ್ಗಾಯಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದು ಕ್ಲಿಷ್ಟಕರವಾದ ಪ್ರಶ್ನೆ. ಈಗ ಜೆ ಡಿ ಎಸ್ ಎಷ್ಟೇ ಪ್ರಾಬಲ್ಯವನ್ನು ಹೊಂದಿರಲಿ, ಎಷ್ಟೇ ಸೀಟನ್ನು ಹೊಂದಿರಲಿ, ಜೆ ಡಿ ಎಸ್ ಪಕ್ಷ, ಜೆ ಡಿ ಎಸ್ ಏನಿದೆ ಒಕ್ಕಲಿಗರು ಪ್ರೀತಿಸುವಂತಹ ಪಕ್ಷ ಅದು. ಸೊ ಒಕ್ಕಲಿಗರು ಜೆ ಡಿ ಎಸ್ ಅನ್ನು ಬೆಳೆಸಿದ್ದಾರೆ, ಜೆ ಡಿ ಎಸ್ಸು ಒಕ್ಕಲಿಗರಿಗೆ ಬೆನ್ನೆಲುಬಾಗಿ ನಿಂತಿದೆ. ಈ ಸಂಬಂಧದ ಗತಿ ಏನು? ದೇವೇಗೌಡರು ಕುಮಾರಸ್ವಾಮಿ ಒಪ್ಪಂದ ಮಾಡ್ಕೊಂಡು ಅಂತ ಹೇಳಿ ಇಡೀ ಒಕ್ಕಲಿಗ ಸಮುದಾಯ ಬಿ ಜೆ ಪಿಗೆ ಸಪೋರ್ಟ್ ಮಾಡುತ್ತಾ, ಅಥವಾ ಇದು ರಿವರ್ಸ್ ಆಗುವ ಚಾನ್ಸಸ್ ಇದೆಯಾ ಅಂತ? ಈ ರಿವರ್ಸ್ ಪ್ರಶ್ನೆಯನ್ನು ತಾವು ಇಟ್ಕೊಂಡು ನೋಡಿ. ಯಾಕೆಂದರೆ ಒಂದು ಕಳೆದ ಹಲವು ವರ್ಷಗಳಿಗೆ ಹೋಲಿಸಿದರೆ ಜೆ ಡಿ ಎಸ್ ಶಕ್ತಿ ಕುಂದಿದೆ ಅನ್ನೋದು ಭಾಳ ಮುಖ್ಯವಾದ್ದು. ಒಕ್ಕಲಿಗರಲ್ಲೇ ದೇವೇಗೌಡ ಮತ್ತು ಕುಮಾರಸ್ವಾಮಿಯವರ ಕುಟುಂಬ ರಾಜಕಾರಣ ಅವರಿಗೆ ಬೇಸರವನ್ನು ಉಂಟು ಮಾಡಿದೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಭಾಳಷ್ಟು ಒಕ್ಕಲಿಗರಿಗೆ ದುಃಖದಿಂದ, ಬೇಸರದಿಂದ, ಹತಾಶೆಯಿಂದ ಜೆ ಡಿ ಎಸ್ನಿಂದ ಒಕ್ಕಲಿಗರು ಕೂಡ ದೂರ ಆಗ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಸೊ ದೇವೇಗೌಡರು ಬಿ ಜೆ ಪಿ ಜೊತೆ ಸೇರಿದ್ದಾರೆ ಅನ್ನುವ ಕಾರಣಕ್ಕೇನೆ ಬಿ ಜೆ ಪಿಗೆ ಒಕ್ಕಲಿಗರು ಬೆಂಬಲ ನೀಡ್ತಾರ ಅಂತ ನನಗನ್ನಿಸುವ ಹಾಗೆ ಇಲ್ಲ. ನನಗನ್ನಿಸುವ ಹಾಗೆ ಈ ಒಂದು ಹೊಂದಾಣಿಕೆ ಏನಿದೆ, ಈ ಹೊಂದಾಣಿಕೆ ಒಂದು ಕಡೆ ಕಾಂಗ್ರೆಸ್ಗೆ ಭಾಳ ಒಂದು ಸ್ಪಷ್ಟತೆ ಸಿಗ್ತಾ ಹೋಗುತ್ತೆ. ಅಂದರೆ ಈವರೆಗೆ ಕರ್ನಾಟಕ ರಾಜಕಾರಣದಲ್ಲಿ ಬಿ ಜೆ ಪಿ ಇತ್ತು, ಈ ಕಡೆ ಕಾಂಗ್ರೆಸ್ ಇತ್ತು, ಈ ಕಡೆ ಜೆ ಡಿ ಎಸ್ ಇತ್ತು. ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ಎರಡನ್ನೂ ವಿರೋಧಿಸುವ ಜನ ಸಮುದಾಯ ಜಾತಿ ಗೀತಿ ಎಲ್ಲವನ್ನು ಬಿಟ್ಟು ಜೆ ಡಿ ಎಸ್ಗೆ ಸಪೋರ್ಟ್ ಮಾಡ್ತಿದ್ರು. ನನಗೆ ಕಾಂಗ್ರೆಸ್ಸು ಆಗಲ್ಲ ಕಣ್ರಿ, ನನಗೆ ಬಿ ಜೆ ಪಿ ಆಗಲ್ಲ, ನಾನು ಜೆ ಡಿ ಎಸ್ ಅನ್ನೋ ಒಂದು ಪ್ರಾದೇಶಿಕ ಪಕ್ಷ ಇದೆ, ಅದಕ್ಕೆ ಬೆಂಬಲ ಕೊಡ್ತೀನಿ. ಸೊ ಈಗ ಅಂಥವರ ಕಥೆ ಏನು? ಅಂಥವ್ರು ಏನಿದ್ದಾರೆ ಅವರು ಕಾಂಪ್ರಮೈಸನ್ನು ಎಲ್ಲಿ ಮಾಡ್ಕೋತಾರೆ? ಬಿ ಜೆ ಪಿಗೆ ಸಪೋರ್ಟ್ ಮಾಡೋದ್ರಲ್ಲಿ ಕಾಂಪ್ರಮೈಸ್ ಮಾಡ್ಕೋತಾರೆ, ಅಥವಾ ಜೆ ಡಿ ಎಸ್ನಿಂದ ಬಂದು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡೋದಕ್ಕೆ ಹೋಗ್ತಾರೆ. ಸೊ ಬಹುಮಟ್ಟಿಗೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ನಡುವೆ ನೇರ ಹಣಾಹಣಿ ನಡೆಯುವ ವಾತಾವರಣ ಈ ಬೆಳವಣಿಗೆಯಿಂದ ಆಗುತ್ತೆ. ಒಂದು ಕಡೆ ಕಾಂಗ್ರೆಸ್ ಎಲ್ಲ ಸ್ಥಾನಗಳಲ್ಲೂ ಕಾಂಗ್ರೆಸ್ ಸ್ಪರ್ಧಿಸುತ್ತೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ. ಬಿ ಜೆ ಪಿ 4 ಸ್ಥಾನಗಳನ್ನು ಜೆ ಡಿ ಎಸ್ಸಿಗೆ ಬಿಟ್ಟುಕೊಡುತ್ತೆ ಅನ್ನೋ ಮಾತಿದೆ. ಈ ನಡುವೆ ಜೆ ಡಿ ಎಸ್ 6 ಸ್ಥಾನಗಳನ್ನು ಕೇಳ್ತಾ ಇದೆಯಂತೆ. ಸೊ 4, 6 ನಡುವೆ ಒಂದು 5 ಆಗ್ಬೋದು, 4 ಆಗ್ಬೋದು. ಸೊ ಒಂದು ಕಡೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದಾಗಿ ಕಾಂಗ್ರೆಸ್ ಜೊತೆ ಫೈಟ್ ಮಾಡ್ತಾರೆ. ಅಂದರೆ ದೇ ರಿಯಲೈಸ್ Congress is a powerful party in Karnataka. It is not easy to defeat Congress without fighting jointly. ನಾವು ಜಂಟಿಯಾಗಿ ಹೋರಾಟ ಮಾಡದ ಹೊರತು ಕಾಂಗ್ರೆಸ್ಸನ್ನು ಸೋಲಿಸುವುದು ಸಾಧ್ಯವಿಲ್ಲ ಅನ್ನುವ ಮನಸ್ಥಿತಿಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಬಂದಂತೆ ಕಾಣ್ತಾ ಇದೆ. ದೇ ಆರ್ ಕಮಿಂಗ್ ಟು ದಟ್ ಕನ್ಕ್ಲೂಷನ್. ಅಂದರೆ ಕಳೆದ ಬಾರಿ ಆ ಪ್ರಮಾಣದಲ್ಲಿ ಗೆದ್ದಂಥ 25 ಸ್ಥಾನಗಳಲ್ಲಿ ಗೆದ್ದಂಥ ಬಿ ಜೆ ಪಿ ಈಗ ದುರ್ಬಲವಾಗಿದೆ ಅನ್ನೋದು ಒಪ್ಪಿಕೊಂಡಂತೆ ಆಯಿತು. ಜೆ ಡಿ ಎಸ್ ಮೂಲಕ ಒಕ್ಕಲಿಗರ ಮತವನ್ನು ತನ್ನಡೆಗೆ ತೆಗೆದುಕೊಂಡು ಹೆಚ್ಚಿನ ಸ್ಥಾನವನ್ನು ಗೆಲ್ಲೋದಕ್ಕೆ ಟ್ರೈ ಮಾಡ್ತಿದೆ. ಬಿ ಜೆ ಪಿ ಈಗಲೇ ಒಂದು ರೀತಿ ಡಿಫೀಟನ್ನು ಒಪ್ಪಿಕೊಂಡಾಗೆ.
ಈ ಮೈತ್ರಿಯ ಮೂಲಕ ತನ್ನ ಡಿಫೀಟನ್ನು ಒಪ್ಕೊಂಡಿದೆ. ಅದರ ಜೊತೆಗೆ ಬಿ ಜೆ ಪಿಯ ಬಹಳಷ್ಟು ನಾಯಕರುಗಳಿಗೆ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವುದು ಇಷ್ಟ ಇರಲಿಲ್ಲ. ಈ ವಿಚಾರವನ್ನು ಬಿ ಜೆ ಪಿ ವರಿಷ್ಠರಿಗೆ ಕೂಡ ರಾಜ್ಯದ ಹಲವು ಹಿರಿಯ ನಾಯಕರುಗಳು ತಿಳಿಸಿದರು. ಆದರೆ ಬಿ ಜೆ ಪಿ ವರಿಷ್ಠರು ಇವರನ್ನು ಯಾವ ಲೆಕ್ಕಕ್ಕೂ ತೆಗೆದುಕೊಂಡಿಲ್ಲ. ಅವರು ಏನು ಮಾಡ್ತಾರೆ ಇದು ಕಾಂಗ್ರೆಸ್ಸಿಗೆ ಅವರಿಗೆ ಪೂರಕವಾಗಿ ವರ್ಕೌಟ್ ಆಗುತ್ತಾ? ಅದೇ ರೀತಿ ಜೆ ಡಿ ಎಸ್ ಒಳಗಡೆ ಇರುವ ಹಲವಾರು ಮುಸ್ಲಿಂ ನಾಯಕರು ಅವರು ಏನೇ ಕ್ಲೇಮ್ ಮಾಡಲಿ, ಮುಸ್ಲಿಮರು ಒಂದು ಸಂಖ್ಯೆಯಲ್ಲಿ ಜೆ ಡಿ ಎಸ್ಸನ್ನು ಬೆಂಬಲ ಕೊಡ್ತಾ ಬಂದವರು. ಸೊ ಈ ಸನ್ನಿವೇಶದಲ್ಲಿ ಜೆ ಡಿ ಎಸ್ ಒಳಗಡೆ ಇರುವ ಮುಸ್ಲಿಂ ಮತದಾರರು ಏನಿದ್ದಾರೆ ಅವರು ಏನು ಮಾಡ್ತಾರೆ? ಅವರು ಜೆ ಡಿ ಎಸ್ ಜೊತೆ ಇರ್ತಾರ? ಸೊ ಮುಸ್ಲಿಂ ಮತದಾರರು ಏನಿದ್ದಾರೆ ಅವರು ಜೆ ಡಿ ಎಸ್ ಜೊತೆ ಇರುವವರು ಅವ್ರಿಗಿರೋ ದಾರಿ ಬೇರೆ ಹೋಗುತ್ತೆ, ಕಾಂಗ್ರೆಸ್ ಜೊತೆ ಹೋಗಬೇಕು. ಅದು ಒಂದು ಡಿಫೀಟ್. ಇನ್ನೊಂದು ಕಡೆ ಒಕ್ಕಲಿಗರು ಏನಿದ್ದಾರೆ, ಒಕ್ಕಲಿಗರು ಎಲ್ಲರೂ ಕೂಡ ಸಾರಾ ಸಗಟಾಗಿ ಬಿ ಜೆ ಪಿಗೆ ಬೆಂಬಲ ಕೊಡದೆ ಅವರು ಹೋಗ್ಬೋದು. ಅದು ಬಿ ಜೆ ಪಿ ಕೊಡ್ತಾ ಬೇಡ ಅಂತಂತೇನೆ. ಥರ್ಡ್ ಒನ್, ಈ ಬೆಳವಣಿಗೆಗೆ ಈಗಾಗಲೇ ಬೇಸರದಲ್ಲಿರುವ ಬಿ ಜೆ ಪಿಯ ಬೆನ್ನೆಲುಬು ಎಂದು ನಂಬಲಾಗಿದ್ದ ಲಿಂಗಾಯತ, ವೀರಶೈವ ಲಿಂಗಾಯತರು ಏನು ಮಾಡ್ತಾರೆ? ಅವರ ನಿಲುಮೆ ಏನಿದೆ? ಅವರನ್ನ ರೀಹ್ಯಾಬಿಲಿಟೇಟ್ ಮಾಡೋದಕ್ಕೆ ಏನು ಮಾಡುತ್ತೆ? ಸೊ ಈಗ ಖಾಲಿ ಇರುವ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಅಥವಾ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಸ್ಥಾನವನ್ನು ಲಿಂಗಾಯತರಿಗೆ ಕೊಟ್ಟು ಅವರನ್ನು ಸಮಾಧಾನ ಮಾಡುವ ಕೆಲಸವನ್ನು ಬಿ ಜೆ ಪಿ ವರಿಷ್ಠರು ಮಾಡ್ತಾರೆ. ಅಂದರೆ ಒಟ್ಟಾರೆ ಈ ಸ್ನೇಹ ಈಗಿರುವ ಸಮಸ್ಯೆಗಳನ್ನು ಇನ್ನಷ್ಟು ಉಲ್ಬಣಗೊಳ್ಳುವಂತೆ ಮಾಡುತ್ತಾ ಆ ಸಾಧ್ಯತೆ ಕಾಣ್ತಾ ಇದೆ. ಯಾಕೆಂದರೆ ಜೆ ಡಿ ಎಸ್ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಸಾಕಷ್ಟು ಅನುಭವಿಸಿದೆ. ಈಗ ಬಿ ಜೆ ಪಿಯ ಜೊತೆಗಿನ ಹೊಂದಾಣಿಕೆ ಕೂಡ ಎರಡೂ ಪಕ್ಷಗಳಿಗೆ ಲಾಭವನ್ನು ತರದೆ ಕಾಂಗ್ರೆಸ್ಸಿಗೆ ಲಾಭವನ್ನು ಆಗುವಂತೆ ಆದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ರಾಜಕಾರಣ, ಜನರ ಮನಸ್ಸು ಹೀಗೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ದಟ್ ಇಸ್ ನಾಟ್ ಎಟ್ ಆಲ್. ಎನಿವೆ, ಹೊಂದಾಣಿಕೆ ಫೈನಲ್ ಆಗಿದೆ. ದೇವೇಗೌಡರು ಕರ್ನಾಟಕ ರಾಜಕಾರಣದ ಅತಿ ಮಹತ್ವದ ವ್ಯಕ್ತಿ ತಮ್ಮ ರಾಜಕೀಯ ಬದುಕಿನ ಕೊನೆಯ ಇನ್ನಿಂಗ್ಸ್ನಲ್ಲಿ ಬಿ ಜೆ ಪಿ ಸಲುವಾಗಿ ಬ್ಯಾಟ್ ಮಾಡೋದಕ್ಕೆ ಹೊರಟಿದ್ದಾರೆ. ಇದೇ ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ತಮ್ಮ ಸಹಾಯ ನನ್ನ ಧ್ವನಿಯನ್ನು ಉಳಿಸಲಿ. ಎಲ್ಲರಿಗೂ ಶುಭರಾತ್ರಿ.